ಇಡೀ ದೇಶ, ಇಡೀ ವಿಶ್ವ ನೋಡ್ತಾ ಇರತ್ತೆ ಮಿಸ್ ಇಂಡಿಯಾ ವರ್ಲ್ಡ್. ಅದರಲ್ಲಿ ನಮ್ಮ ಕನ್ನಡತಿ ಕಿರೀಟ ಧರಿಸ್ಕೊಂಡು ಬಂದಿದ್ದೀರಾ, ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದೀರಾ ಅಂದರೆ ನಮ್ಮೆಲ್ಲರಿಗೂ, ಇಡೀ ಕನ್ನಡಿಗರಿಗೆ ಹೆಮ್ಮೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ ಇವಾಗ? ಆನೆಸ್ಟ್ಲಿ ಚೆನ್ನಾಗಿದ್ದೀನಿ. ಈ ಫೀಲಿಂಗನ್ನು ಸೋಕ್ ಮಾಡ್ತಾ ಇದ್ದೀನಿ. ಕ್ವೈಟ್ ಫ್ರ್ಯಾಂಕ್ಲಿ ಅಂದರೆ ಇಷ್ಟು ಬೇಗ ಆಯಿತು ಅಂದರೆ ಯು ನೆವರ್ ಅಂಡರ್ಸ್ಟ್ಯಾಂಡ್ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಆ ಫೀಲಿಂಗಲ್ಲಿ ಗೊತ್ತಾಗೋದೇ ಇಲ್ಲ. ಸೊ ಇವಾಗ ಜಸ್ಟ್ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ, ಏನಾಯಿತು, ಏನು ಮಾಡಬೇಕು, ಮುಂದೆ ಏನು ಪ್ರಯತ್ನ ಪಡಬೇಕು, ಅದೆಲ್ಲ ವಿಚಾರ ಮಾಡ್ತಾ ಇದ್ದೀನಿ ಇವಾಗ. ನಾವೆಲ್ಲರೂ ಸುಷ್ಮಿತಾ ಸೇನ್ ಮಿಸ್ ಇಂಡಿಯಾ ಆದಾಗ ಹೆಂಗೆ ಫೀಲ್ ಆಗಿತ್ತು ಅವರಿಗೆ ಅನ್ನೋದನ್ನು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀವಿ. ಅಂದರೆ 17 ವರ್ಷದ ಯುವತಿ ತನ್ನ ಬೆಡ್ಡಲ್ಲಿ ಕುಣಿದಾಡಿ ಕುಪ್ಪಳಿಸಿ ಅಂತ ಎಂಜಾಯ್ ಮಾಡಿದ್ರು ಅಂತ. ಸಾಧ್ವಿ ಅವ್ರು ಹೆಂಗೆ ಎಂಜಾಯ್ ಮಾಡಿದ್ರು ಆ ಮೂಮೆಂಟ್ನ ನಂತರ? ಸೊ ಕ್ವೈಟ್ ಫ್ರ್ಯಾಂಕ್ಲಿ ಅದು ಮೂಮೆಂಟ್ ಆಗಿದೆ ಅಂತ ಅದು ಸಿಂಕೆ ಆಗ್ತಾ ಇಲ್ಲ. ಲೈಕ್ ಈವನ್ ನಾವು ಇಲ್ಲಿ ಕೂತಿದ್ದೀನಿ, ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ, ಆ್ಯಂಡ್ ಇಟ್ಸ್ ಅ ಟ್ರೂ ಆನರ್. ಬಟ್ ಆ ಫೀಲಿಂಗ್ ಇನ್ನೂ ಸಿಂಕ್ ಆಗಿಲ್ಲ. ಐ ಆಮ್ ಮೋರ್ ಆಫ್ ಅ ಕ್ವೈಟ್ ಪರ್ಸನ್. ಸೊ ನನ್ನ ಫ್ರೆಂಡ್ಸ್ ಜೊತೆಗೆ, ಫ್ಯಾಮ್ಲಿ ಜೊತೆಗೆ ಕೂತ್ಕೊಂಡು ಒಂದು ಡಿನ್ನರ್ ಮಾಡಿ ಅವ್ರ ಜೊತೆಗೆ ಮಾತಾಡಿಸೋದು, ಎಂಜಾಯ್ ಮಾಡೋದು ಅಷ್ಟೇ. ನನ್ನ ಸೆಲೆಬ್ರೇಷನ್ ಅಂದರೆ ಒಂದು ದೊಡ್ಡದೇನಿಲ್ಲ. ಬಟ್ ಡೆಫಿನೆಟ್ಲಿ ನನ್ನ ಹೋಮ್ ಕಮಿಂಗ್ ಇತ್ತು, ಗೋವಾದಲ್ಲಿತ್ತು ಮೊದಲೇ, ದೆನ್ ಕಾರವಾರದಲ್ಲಿತ್ತು, ದೆನ್ ಬೆಂಗಳೂರಲ್ಲಿ ನನ್ನ ಸ್ಕೂಲಿಗೆ ಹೋದೆ. ಸೊ ದೋಸ್ ಮೂಮೆಂಟ್ಸ್ ವರ್ ವೆರಿ ಪ್ರೈಸ್ಲೆಸ್. ಯಾಕಂದರೆ ಅಲ್ಲಿ ಇಷ್ಟೆಲ್ಲ ಜನರು ನನಗೆ ಇಷ್ಟೆಲ್ಲ ಲವ್ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಪೇಷನ್ಸಿಂದ ನನಗೋಸ್ಕರ ವೇಟ್ ಮಾಡಿದ್ದಾರೆ, ಆ್ಯಂಡ್ ಲವ್, ರೆಸ್ಪೆಕ್ಟ್ ಎಲ್ಲ ರಿಸೀವ್ ಮಾಡ್ತಾಯಿದ್ದೀನಿ. ಇಟ್ಸ್ ಟೂ ಓವರ್ವೆಲ್ಮಿಂಗ್, ಬಟ್ ಅಟ್ ದ ಸೇಮ್ ಟೈಮ್ ನನಗೆ ತುಂಬ ಖುಷಿ ಆಗ್ತಾಯಿದೆ, ತುಂಬ ಸಂತೋಷವಾಗ್ತಾಯಿದೆ. ಕೋಟ್ಯಾಂತರ ಹೆಣ್ಣು ಮಕ್ಕಳ ಕನಸಿದು. ಹೌದು, ವೇರಿಂಗ್ ದಟ್ ಕ್ರೌನ್. ಅದನ್ನು ಒಂದ್ಸಲ ನೋಡಬೇಕು ಅಂತ ಬಹಳ ಜನ ಆಸೆ ಪಡ್ತಾ ಇರ್ತಾರೆ, ಆ್ಯಂಡ್ ಯು ಆರ್ ವೇರಿಂಗ್ ಇಟ್. ಈ ಮುಂದಿನ ಮಿಸ್ ಇಂಡಿಯಾದಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋರು ಕೋಟ್ಯಾಂತರ ಜನ ಇರ್ತಾರೆ. ಆ ಕೋಟ್ಯಾಂತರ ಜನರನ್ನ ಹಿಂದಿಕ್ಕಿ ನೀವು ಆ ಕಿರೀಟ ಧರಿಸಿದ ಮೊಮೆಂಟ್ ಹೇಗಿತ್ತು? ನೀವು ಅನೌನ್ಸ್ ಆದಾಗ ಹೇಗಿತ್ತು? ಆನೆಸ್ಟ್ಲಿ ನಮ್ಮ ಟಾಪ್ 8 ಬಂದಿದ್ದವಾಗ Q&A ಆಯಿತು, ನಮ್ಮದು ಕ್ವೆಶನ್ ಆನ್ಸರ್ ರೌಂಡ್ ಆಯಿತು. ಸೊ ಕ್ವೆಶನ್ ಆನ್ಸರ್ ರೌಂಡಲ್ಲಿ ನನ್ನ ಆನ್ಸರ್ ತುಂಬ ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಹೇಳಿದೆ. ಸೊ ಆವಾಗ ಒಂದು ಚೂರು ಐಡಿಯಾ ಬಂದಿತ್ತು ದಟ್ ಮೇ ಬಿ ಟಾಪ್ 3 ಬರ್ತೀನಿ ಅಂತ. ಆ್ಯಂಡ್ ನೇಮ್ ಎಲ್ಲ ಅನೌನ್ಸ್ ಆದ ತಕ್ಷಣ ಫ್ಯೂ ಮೂಮೆಂಟ್ಸ್ ಅರ್ಲಿಯರ್ ಐ ಥಾಟ್ ಓಕೆ ನಂದೇ ಮೂಮೆಂಟ್ ಇವಾಗ, ಅಂದರೆ ಇಟ್ ವಿಲ್ ಬಿ ಟೆಲಿವೈಸ್ಡ್ ಫಾರ್ ಎವರ್, ಇದು ಇಂಟರ್ನೆಟ್ ಮೇಲೆ ಇರುತ್ತೆ ಇಫ್ ಐ ವಿನ್ ದ ಕ್ರೌನ್ ಅಂತ. ಸೊ ಐ ಥಾಟ್ ಓಕೆ ಮೇಲೆ ನೋಡೋಣ, ಒಂಚೂರು ಡ್ರಮ್ಯಾಟಿಕ್ ಮಾಡೋಣ ಅಂತ ಈ ಮೂಮೆಂಟನ್ನು. ಬಟ್ ದೆನ್ ಆಮೇಲೆ ಸ್ವಲ್ಪ ಹೆದರಿಕೆನೂ ಆಯಿತು, ಯಾಕಂದರೆ ವಾಟ್ ಇಫ್ ನನ್ನ ಆಗಿಲ್ಲ, ದೆನ್ ಸುಮ್ಮನೆ ನಾನು ಮೀಮ್ ಆಗಿರ್ತೀನಿ ಅಂತ, ಅದು ಒಂದು ಚೂರ ಫೀಲಿಂಗ್ ಬಂತು. ಟ್ರೋಲ್ ಆಗ್ತೀನಿ ಅಂತ ಆ ಫೀಲಿಂಗ್ ಬಂತು. ಸೊ ಐ ವಾಸ್ ಲೈಕ್ ಇಟ್ಸ್ ಓಕೆ, ನಾನು ಕೆಳಗಡೆ ನೋಡ್ತೀನಿ ಆ್ಯಂಡ್ ಐ ವಿಲ್ ಜಸ್ಟ್ ಪ್ರೇ ಅಂತ ಆ ಮೂಮೆಂಟಲ್ಲಿ ಆ ಫೀಲಿಂಗ್ ಬಂದಿತ್ತು. ಬಟ್ ಆ್ಯಸ್ ಸೂನ್ ಎಸ್ ದೇ ಅನೌನ್ಸ್ಡ್ ಮೈ ನೇಮ್, ನನ್ಗೆ ಏನು ಆಗ್ತಾಯಿದೆ ಅಂತ ನನಗೆ ಐಡಿಯಾನೇ ಇಲ್ಲಾಗಿತ್ತು. ಅಂದರೆ ನನ್ನ ಬಾಡಿ ಎಲ್ಲ ಮಾಡ್ತಾಯಿದ್ದೆ, ವಾಕ್ ಮಾಡ್ತಾಯಿದ್ದೀನಿ, ನಾನು ಅಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದೀನಿ, ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಬಟ್ ಮೈ ಮೈಂಡ್ ಇಟ್ಸ್ ಬೊಂಬಾರ್ಡೆಡ್ ವಿತ್ ಇಷ್ಟೆಲ್ಲ ಫೀಲಿಂಗ್ಸು, ಹ್ಯಾಪಿನೆಸ್ಸು ಮತ್ತು ಗ್ರೇಟ್ಫುಲ್ನೆಸ್, ತುಂಬ ಫೀಲಿಂಗ್ಸ್ ಎಲ್ಲ ಒಂದೇ ಜೊತೆಯಲ್ಲಿ. ಐ ಥಿಂಕ್ ಇಟ್ ಅಟ್ಯಾಕ್ಟ್ ಮೀ ಇಫ್ ಎನಿಥಿಂಗ್. ಮತ್ತು ನೀವು ಲೈವನ್ನು ನೋಡಿದರೆ ಅಲ್ಲಿ ಐ ಆಮ್ ಟೆಲಿಂಗ್ ನೇಹಾ ಧೂಪಿಯಾ ಮ್ಯಾಮ್ ಮೈ ಹ್ಯಾಂಡ್ಸ್ ಆರ್ ಶೇಕಿಂಗ್ ಅಂತ, ಆ್ಯಂಡ್ ಐ ಆಮ್ ಲಿಟ್ರಲಿ ಡೂಯಿಂಗ್ ದಿಸ್. ಸೊ ಅದೊಂದು ಫೀಲಿಂಗೇ ಬೇರೆ ಇತ್ತು. ಐ ಥಿಂಕ್ ಇಟ್ಸ್ ಬೈ ಫಾರ್ ನನ್ನ ಲೈಫ್ ಇನ್ ಬಿಗ್ಗೆಸ್ಟ್ ಡೇ ಆ್ಯಂಡ್ ಬಿಗ್ಗೆಸ್ಟ್ ಫೀಲಿಂಗ್ ದಟ್ ಐ ಹ್ಯಾವ್ ಫೆಲ್ಟ್. ನಾವು ಸ್ಟಾರ್ಗಳನ್ನು ನೋಡ್ತೀವಿ, ಸಿನಿಮಾ ಸ್ಟಾರ್ಗಳನ್ನು, ಅವರನ್ನು ಭೇಟಿ ಆಗ್ತೀವಿ, ನೋಡ್ತೀವಿ, ಅವರ ವೈಬ್ ಬೇರೆ ಇರುತ್ತೆ. ಬಟ್ ಮಿಸ್ ಇಂಡಿಯಾ ರಿಪ್ರೆಸೆಂಟಿಂಗ್ ದ ಹೋಲ್ ಇಂಡಿಯಾ, ಅಫ್ಕೋರ್ಸ್ ನೆಕ್ಸ್ಟಿಗೆ ವರ್ಲ್ಡ್ ಸ್ಟೇಜ್ನಲ್ಲೂ ಕೂಡ ನೀವು ಇಂಡಿಯಾನ ರಿಪ್ರೆಸೆಂಟ್ ಮಾಡ್ತೀರಾ. ಮಿಸ್ ಇಂಡಿಯಾ ಅಂದರೆ ಅದು ಕೇವಲ ಬ್ಯೂಟಿ ಅಲ್ಲ. ಆರಂಭದ ದಿನಗಳಲ್ಲಿ ಎಲ್ರಿಗೂ ಅನ್ನಿಸ್ತಾ ಇತ್ತು ಯಾರು ತುಂಬ ಚೆನ್ನಾಗಿದ್ದಾರೋ ಅವ್ರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಅಂತ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಬ್ಯೂಟಿ. ಬ್ಯೂಟಿಯ ಜೊತೆ ಇಂಟೆಲಿಜೆನ್ಸ್, ಅದರ ಜೊತೆಗೆ ಇಫ್ ಯು ಆರ್ ಯು ಹ್ಯೂಮೇನ್, ನೀವು ಸೊಸೈಟಿನ ಹೆಂಗೆ ನೋಡ್ತೀರಿ, ಸೊಸೈಟಿನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ, ಸೊಸೈಟಿ ಟುವರ್ಡ್ಸ್ ಏನು ಕೆಲಸ ಮಾಡ್ತೀರಿ, ಇವೆಲ್ಲ ನಿಮ್ಮ ಬಾಯಲ್ಲಿ ಬರುತ್ತೆ. ಅದಾದ ಮೇಲೆ ಯು ವಿಲ್ ಬಿಕಮ್ ಮಿಸ್ ಇಂಡಿಯಾ. ಮುಂದಿನ ದಿನಗಳಲ್ಲಿ ವಿ ಆಲ್ ವಿಶ್ ಮಿಸ್ ವರ್ಲ್ಡ್ ಆಗಿ ನೀವು ಅಂತ ವಿ ಆಲ್ ವಿಶ್. ಸೊ ಇಟ್ಸ್ ನಾಟ್ ಜಸ್ಟ್ ಬ್ಯೂಟಿ, ಸೌಂದರ್ಯ ಮಾತ್ರ ಅಲ್ಲ, ಅದು ಮನಸ್ಸಿನ ಸೌಂದರ್ಯ, ವ್ಯಕ್ತಿತ್ವದ ಸೌಂದರ್ಯನೂ. ಸೊ ಪ್ರಿಪರೇಷನ್ ಎಲ್ಲನೂ ಬೇಕಾಗತ್ತೆ. ಬಟ್ ನನ್ನ ಪ್ರಶ್ನೆ ಇರೋದು, ನೀವು
ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದು ಬ್ಯೂಟಿ ಪ್ಯಾಜೆಂಟ್ ಕಡೆಗೆ ತಿರುಗಿದ ಹೇಗೆ? ಆ್ಯಕ್ಚುಲಿ ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ದೀನಿ, ಬಟ್ ಆಲ್ ಮೈ ಲೈಫ್ ನಾನು ಐ ಹ್ಯಾವ್ ಟ್ರೈಡ್ ಟು ಸ್ಟೇ ಅವೇ ಫ್ರಮ್ ದಟ್ ಸೈಡ್ ಆಫ್ ಥಿಂಗ್ಸ್. ಯಾಕೆ ಇಷ್ಟ ಇಲ್ವಾ? ಯಾಕಂದರೆ ಹಾಗೇನಿಲ್ಲ ಮ್ಯಾಮ್, ಬಟ್ ಇಟ್ಸ್ ಅ ಪಬ್ಲಿಕ್ ಲೈಫ್ ಅಲ್ವಾ, ಸೊ ನನಗೆ ಅಷ್ಟೇನೂ ಇಂಟ್ರೆಸ್ಟ್ ಇಲ್ಲಾಗಿತ್ತು ಆವಾಗ. ಆ್ಯಂಡ್ ನಾನು ನನ್ನ ಅಪ್ಪ ವಿ ವುಡ್ ಆಲ್ವೇಸ್ ಹ್ಯಾವ್ ದಿಸ್ ಡಿನ್ನರ್ ಟೇಬಲ್ ಕಾನ್ವರ್ಸೇಷನ್. ನಾವು ಹೇಳ್ತಾ ಇದ್ವಿ, ಹಿ ವುಡ್ ಬಿ ಲೈಕ್ ಪಾಲಿಟಿಕ್ಸ್ ಇಸ್ ಒನ್ ವೇ ಟು ಕ್ರಿಯೇಟ್ ಇಂಪ್ಯಾಕ್ಟ್ ಅಂತ. ನಾನು ಆಲ್ವೇಸ್ ಅವರಿಗೆ ಡಿಬೇಟ್ ಮಾಡ್ತಾ ಇರೋದು. ಐ ಥಿಂಕ್ ದಿಸ್ ಇಸ್ ಎವ್ರಿ ಫಾದರ್ ಡಾಟರ್ ಬಾಂಡ್. ಯಾವಾಗಲೂ ಟಾಮ್ ಆ್ಯಂಡ್ ಜೆರಿ ಥರ ಒಂದು ಬಾಂಡ್ ಇರುತ್ತೆ ಅವ್ರದ್ದು. ಸೊ ಐ ಥಿಂಕ್ ದಟ್ಸ್ ಹೌ ಇಟ್ ವಾಸ್. ಸೊ ಅದಾದಮೇಲೆ ಇಂಡಸ್ಸಿಗೆ ಹೋದೆ, ಆದಮೇಲೆ ಕ್ಯಾನಡಾಗೆ ಶಿಫ್ಟ್ ಆದೆ. ಸೊ ಐ ವಾಂಟೆಡ್ ಟು ಸ್ಟೇ ಅವೇ ಫ್ರಮ್ ಇದೆಲ್ಲ. ಯಾಕಂದರೆ ಎಲ್ಲರಿಗೂ ಇರುತ್ತೆ ನಮ್ಮ ಪೇರೆಂಟ್ಸಿಂದ ಒಂದು ಜಾಸ್ತಿ ಏನೋ ನಾವು ಸಾಧಿಸ್ಬೇಕಂತ. ಸೊ ಐ ಆಲ್ಸೋ ಹ್ಯಾಡ್ ದಟ್ ಫೀಲಿಂಗ್, ಬಟ್ ನನಗೆ ಗೊತ್ತಿತ್ತು ದಟ್ ಐ ಹ್ಯಾವ್ ಅ ಬಿಗರ್ ಶೂಸ್ ಟು ಫಿಲ್. ಯಾಕಂದರೆ ಅವರು ಆಬ್ವಿಯಸ್ಲಿ ತುಂಬ ಕಷ್ಟಪಟ್ಟು ಆ ಮಟ್ಟದಲ್ಲಿದ್ದಾರೆ. ಸೊ I wanted to do something separately and feel like it's well deserved and well earned ಅಂತ. ಸೊ ಆಬ್ವಿಯಸ್ಲಿ ನನ್ನ ಪೇರೆಂಟ್ಸ್ ಅವ್ರು ಸ್ವಲ್ಪ ಆಪ್ರಿಹೆನ್ಸಿವ್ ಆಗಿದ್ರು ಇನಿಷಿಯಲಿ. ಇಲ್ಲ ಬೇಡ, ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ, ಬಿಸ್ನೆಸ್ ಮಾಡು, ಇಷ್ಟು ಎಜುಕೇಷನ್ ಮಾಡಿದೆಯಾ, ಯು ಸೋ ಸ್ಮಾರ್ಟ್ ಅಂತ, ವೈ ಯು ವಾಂಟ್ ಟು ಗೆಟ್ ಇನ್ ಟು ಆಲ್ ಆಫ್ ದಿಸ್. ಬಟ್ ಏನೋ ಅದು ಮನಸ್ಸಲ್ಲಿತ್ತು, ಒಂದ್ಸಲ ಟ್ರೈ ಮಾಡೋಣ. ಸೊ ಬಿಫೋರ್ ಟ್ರೈಯಿಂಗ್ ಆಲ್ಸೋ ನಾನು ಐ ರಿಮೆಂಬರ್ ದಟ್ ಫೋನ್ ಕಾಲ್ ನನ್ನ ಡ್ಯಾಡ್ ಜೊತೆಗೆ. ಇಟ್ಸ್ ಲೈಕ್, ಪಪ್ಪ ಐ ಡೋಂಟ್ ವಾಂಟ್ ಟು ಹ್ಯಾವ್ ಎನಿ ರಿಗ್ರೆಟ್ಸ್ ಇನ್ ಲೈಫ್ ಅಂತ. ಸೊ ಹೋಗ್ತೀನಿ, ನಾನು ಟ್ರೈ ಮಾಡ್ತೀನಿ, ಆದರೆ ಆಯಿತು, ಇಲ್ಲಾದರೆ ಆಬ್ವಿಯಸ್ಲಿ ಐ ಹ್ಯಾವ್ ಮೈ ವರ್ಕ್. ಸೊ ಅದನ್ನು ಸಿನ್ಸಿಯರ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹಾಗೆಲ್ಲ ನಮ್ಮ ಮಾತಾಗಿತ್ತು. ಪೊಲಿಟಿಕಲ್ ಫ್ಯಾಮಿಲಿಯಲ್ಲಿ ಯೂಶಲಿ ಬ್ಯೂಟಿ, ಸಿನಿಮಾ ವಿಷಯದಲ್ಲಿ ಸ್ವಲ್ಪ ಕನ್ಸರ್ವೇಟಿವ್ ಇರ್ತಾರೆ ಅಂತಿದೆ. ಕರೆಕ್ಟ್. ಬ್ಯೂಟಿ ಪ್ಯಾಜೆಂಟ್ಸಲ್ಲಿ ಬೇರೆ ಬೇರೆ ಬಟ್ಟೆಗಳನ್ನ ಹಾಕಬೇಕಾಗತ್ತೆ, ಯು ಹ್ಯಾವ್ ಟು ಬಿ ರೆಡಿ ಫಾರ್ ಆಲ್ ದ ಕಾಂಪಿಟೇಷನ್ಸ್, ಹಾಗೆ ಹೀಗೆ ಅಂತೆಲ್ಲ. ನಿಜಾನ ಪೊಲಿಟಿಕಲ್ ಫ್ಯಾಮಿಲಿಯಲ್ಲಿ ಹಾಗಿದ್ದೊಂದಿದೆಯಾ? ಹೌದು, ಡೆಫಿನೆಟ್ಲಿ ಇರುತ್ತೆ. ಬಿಕಾಸ್ ದೆರ್ ಆರ್ ಮೆನಿ ಐಸ್ ಆನ್ ಯು. ಕರೆಕ್ಟ್. ಯಾಕಂದರೆ ತುಂಬ ಜನರು ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಸೊ ಇಟ್ ಕ್ಯಾನ್ ಗೋ ಇದರ್ ವೇ. ಆ್ಯಂಡ್ ನೌ ಡೇಸ್ ಈ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಕರೆಕ್ಟ್. ಸೊ ಡೆಫಿನೆಟ್ಲಿ ಅದಿರುತ್ತೆ. ಬಟ್ ಐ ಥಿಂಕ್ ದ ಸೇಮ್ ಅಮೌಂಟ್ ಆಫ್ ಹೆಸಿಟೇಷನ್ ಯಾವುದೋ ಫ್ಯಾಮಿಲಿಗಿರುತ್ತೆ ಫಾರ್ ದೇರ್ ಡಾಟರ್ಸ್. ಯಾಕಂದರೆ ಈ ಫೀಲ್ಡ್ ಇಟ್ಸ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಫೀಲ್ಡ್ ಟು ಸರ್ವೈವ್ ಇನ್ ಫಾರ್ ಅ ವಿಮನ್. ಸೊ ಅದಕ್ಕೆ ಐ ಥಿಂಕ್ ದಟ್ ಲಿಟಲ್ ಹೆಸಿಟೇಷನ್ ಇರುತ್ತೆ ಫಾರ್ ಶೋರ್. ಪ್ರೊಟೆಕ್ಟಿವ್ ಇರ್ತಾರೆ. ಎವ್ರಿ ಪೇರೆಂಟ್ ಇಸ್ ಪ್ರೊಟೆಕ್ಟಿವ್, ನಾಟ್ ಜಸ್ಟ್ ಅ ಪೇರೆಂಟ್ ದಟ್ಸ್ ಫ್ರಮ್ ಅ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಐ ಡೋಂಟ್ ಥಿಂಕ್ ಪಾಲಿಟಿಕ್ಸ್ ಹ್ಯಾಸ್ ಮಚ್ ಟು ಡೂ ವಿತ್ ದಟ್, ಬಟ್ ಇಟ್ಸ್ ಮೋಸ್ಟ್ಲಿ ದಟ್ ವಿ ಹ್ಯಾವ್ ಮೋರ್ ಐಸ್ ಫಾರ್ ಶೋರ್. ಬಟ್ ಅದರ್ವೈಸ್ ದಟ್ ಪೇರೆಂಟಲ್ ಇನ್ಸ್ಟಿಂಕ್ಟ್ಸ್ ಎಲ್ಲರಿಗೂ ಇರುತ್ತೆ. ನನ್ನ ಹುಡುಗಿ, ನನ್ನ ಸನ್ ಅಂತ, ಅವರನ್ನು ಪ್ರೊಟೆಕ್ಟ್ ಮಾಡಬೇಕಂತ. ಸೊ ನೀವು ಈ ಪ್ಯಾಜೆಂಟ್ ವರ್ಲ್ಡ್ಗೆ ಎಂಟ್ರಿ ಆಗ್ತೀನಿ ಅಂದಾಗ ವಾಟ್ ವಾಸ್ ಯೋರ್ ಫಾದರ್ಸ್ ಫಸ್ಟ್ ರಿಯಾಕ್ಷನ್? ಏನಂದಿದ್ರಪ್ಪ? ಅವರು ಅಷ್ಟೇನೋ ಸಪೋರ್ಟ್ ಅಂದರೆ ರಿಲಿಜಿಯಸ್ಲಿ ನನ್ನನ್ನು ಸಪೋರ್ಟ್ ಮಾಡಿಲ್ಲ. ಹಿ ವಾಸ್ ಮೋರ್ ಲೈಕ್ ಯಾಕೆ ಅಂತ, ಬಿಕಾಸ್ ಹಿ ವಾಸ್ ಲೈಕ್, ಇಷ್ಟೆಲ್ಲ ಎಜುಕೇಷನ್ ಕೊಟ್ಟಿದ್ದೀನಿ, ಇಷ್ಟೆಲ್ಲ ನೀನು ಮಾಡಿದೀಯಾ, ಸೊ ಈ ಒಂದು ಫೀಲ್ಡಲ್ಲಿ ಯಾಕೆ ಅಂತ. ಬಟ್ ದೆನ್ ಹಿ ಅಂಡರ್ಸ್ಟುಡ್ ಸಮ್ವೇರ್ ನಂದು ಒಂದು ಜಿದ್ದಿತ್ತು. ಆ್ಯಂಡ್ ಐ ಆಮ್ ಆಲ್ಸೋ ಅ ರೆಬೆಲ್ ಇನ್ ದಟ್ ಸೆನ್ಸ್. ಅವರು ಇದ್ದರು ಅವ್ರ ಟೈಮಲ್ಲಿ, ಹಿ ವಾಸ್ ಅ ರೆಬೆಲ್ ಅಮಂಗ್ ಹಿಸ್ ಬ್ರದರ್ಸ್. ಸೊ ಇನ್ ದಟ್ ಸೆನ್ಸ್, ಇನ್ ಬ್ಲಡ್ ಅದೇ. ಸೊ ಇನ್ ದಟ್ ಸೆನ್ಸ್ ಅವ್ರು ಯಾವಾಗಲೂ ನಾನು ಸ್ಟಾಪ್ ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ಅವರು ಅದನ್ನು ಎಂಡೋರ್ಸು ಮಾಡಿಲ್ಲ, ಅದನ್ನು ಪುಷ್ ಮಾಡಿಲ್ಲ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಒಂದು ಸೈಲೆಂಟ್ ಆಗಿ ನನ್ನ ಪಿಲ್ಲರ್ ಥರ ಇದ್ದರು. ವೆನ್ ಎವರ್ ಐ ನೀಡೆಡ್ ಹಿಮ್, ಅಫ್ಕೋರ್ಸ್ ಹಿ ವಾಸ್ ದೇರ್. ಬಟ್ ಐ ವಾಸ್ ವೆರಿ ಆಡಮೆಂಟ್, ನಾನು ಅಂದರೆ ಪಪ್ಪ ಮೇಲೆ ಲೀನ್ ಆಗಬಾರ್ದು ಅಂತ. ಬಿಕಾಸ್ ಐ ವಾಂಟೆಡ್ ಟು ಫೀಲ್ ಅದು, ಹೌ ಡು ಯು ಸೇ ದಟ್ ಗ್ಲೋರಿ ವಿಚ್ ಯು ಫೀಲ್ ಅಲ್ವಾ, ವೆನ್ ಯು ಡೂ ಸಮಥಿಂಗ್ ನಿಮ್ಮ ದಮ್ಮಲ್ಲಿ ನೀವು ಮಾಡಿದ್ದು, ಅದು ಬೇರೆನೇ ಫೀಲಿಂಗ್ ಇರುತ್ತೆ. ಸೊ ಐ ವಾಂಟೆಡ್ ಟು ಇದರ್ ಡೂ ದಿಸ್ ಆನ್ ಮೈ ಓನ್ ಆರ್ ನಾಟ್ ಹ್ಯಾವ್ ಇಟ್ ಅಟ್ ಆಲ್.